ಸ್ನೇಹಿತರೆ, ಯಶೋಧ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಮಹಾಭಾರತ ಕಥಾಮೃತ ಮುಂದುವರಿದ ಭಾಗ ನೋಡೋಣ ಬನ್ನಿ. ಹೀಗೆ ನಳನು ದಮಯಂತಿ ಅಂತಃಪುರಕ್ಕೆ ಹೊರಟನು. ಪಹರೆಯವರು ಯಾರಿಗೂ ಅವನನ್ನು ಕಾಣುವುದು ಸಾಧ್ಯವಾಗಲಿಲ್ಲ. ದಮಯಂತಿಯು ಸಖಿಯರೊಂದಿಗೆ ಇರುವುದನ್ನು ನಳನು ಕಂಡನು. ದಮಯಂತಿಯು ತಾರೆಗಳ ನಡುವಣ ಚಂದ್ರನಂತೆ ಪ್ರಕಾಶಮಾನಳಾಗಿದ್ದಳು. ಅವಳ ಅಪ್ರತಿಮ ಸೌಂದರ್ಯದ ಮುಂದೆ ಭಾಷೆಯು ಮೂಕವಾಯಿತು. ನಳನು ಒಂದು ಕ್ಷಣ ತನ್ನ ಕಣ್ಣೆದುರಿನ ರೂಪರಾಶಿಯನ್ನು ಕಂಡು ಭಾವಪರವಶನಾದನು. ಬಯಕೆಯು ಅವನ ಹೃದಯದಲ್ಲಿ ಪ್ರಜ್ವಲಿಸಿತು. ದಮಯಂತಿಯ ಸಖಿಯರು ತಮ್ಮೆದುರು ನಿಂತ ಸ್ಫುರದ್ರೂಪಿ ಯುವಕನನ್ನು ಕಂಡು ಎದ್ದು ನಿಂತರು. ಎಂಥ ಚೆಲುವ ಇವನು! ಅವನ ದೇಹ ಹೇಗೆ ಕಾಂತಿಯುತವಾಗಿದೆ! ಬಿಗಿ ಪಹರೆ ಇರುವ ಅಂತಃಪುರವನ್ನು ಪ್ರವೇಶಿಸಬೇಕಾದರೆ ಅವನು ಎಂಥ ಧೈರ್ಯಶಾಲಿಯಾಗಿರಬೇಡ! ಅವನು ದೇವತೆಯೇ ಎಂದು ಸಖಿಯರು ತಮ್ಮೊಳಗೆ ಮಾತನಾಡಿಕೊಂಡರು. ಅತಿಥಿಯನ್ನು ಸ್ವಾಗತಿಸಿ ಸತ್ಕರಿಸುವ ಸೌಜನ್ಯವನ್ನು ಆಶ್ಚರ್ಯಚಕಿತರಾದ ಸಖಿಯರು ಮರೆತಿದ್ದರು. ದಮಯಂತಿಗೂ ನಳನ ಹಠಾತ್ ದರ್ಶನದಿಂದ ನಿಬ್ಬೆರಗಾಗಿತ್ತು. ಆದರೆ ತಕ್ಷಣವೇ ಸಾವರಿಸಿಕೊಂಡು ಅವಳು, ಯಾರು ನೀವು? ಅಪ್ರತಿರೋಧ ಆಗಂತುಕ, ಯಾರು ನೀವು? ಇಲ್ಲಿಗೇಕೆ ಬಂದಿರುವಿರಿ? ಕಟ್ಟುನಿಟ್ಟಿನ ಪಹರೆ ಇರುವ ಈ ಅಂತಃಪುರವನ್ನು ಹೇಗೆ ಪ್ರವೇಶಿಸಿದರೋ ನನಗೆ ತಿಳಿಯದಾಗಿದೆ. ನನ್ನ ತಂದೆ ಪಹರೆಯವರನ್ನು ಅವರ ಅಜಾಗರೂಕತೆಗಾಗಿ ದಂಡಿಸುವುದು ಖಚಿತ. ಹೇಳಿ, ಎಲ್ಲವನ್ನು ವಿವರಿಸಿ ಹೇಳಿ ಎಂದಳು ನಳನನ್ನು ಉದ್ದೇಶಿಸಿ. ರಾಜಕುಮಾರಿ, ನಾನು ನಳ ಮಹಾರಾಜ. ದೇವತೆಗಳು ನನ್ನನ್ನು ಇಲ್ಲಿಗೆ ಕಳುಹಿಸಿದ್ದಾರೆ. ಇಂದ್ರ, ಅಗ್ನಿ, ವರುಣ, ಯಮ ಎಲ್ಲರೂ ನಿನ್ನನ್ನು ವರಿಸಲು ಸ್ವಯಂವರಕ್ಕೆ ಬರುತ್ತಿದ್ದಾರೆ. ನಾನು ಅಗೋಚರನಾಗಿ ನಿನ್ನ ಅಂತಃಪುರವನ್ನು ಪ್ರವೇಶಿಸುವುದು ಅವರಿಂದಾಗಿ ಸಾಧ್ಯವಾಯಿತು. ಪಹರೆಯವರು ನನ್ನನ್ನು ನೋಡಲೇ ಇಲ್ಲ. ಮಂಗಳಾಂಗಿ, ಅವರ ಅಪೇಕ್ಷೆಯನ್ನು ನಾನು ನಿನಗೆ ತಿಳಿಸಿದ್ದೇನೆ. ನಿರ್ಧಾರ ನಿನ್ನದು. ದಮಯಂತಿಯು ದೇವತೆಗಳಿಗೆ ಮನದಲ್ಲೇ ನಮಸ್ಕರಿಸಿ ನಸುನಗುತ್ತಾ ನಳನಿಗೆ ಹೇಳಿದಳು. ನಳ ಮಹಾರಾಜ, ನಾನು ನಿಮ್ಮಲ್ಲಿ ಅನುರಕ್ತಳಾಗಿದ್ದೇನೆ. ಅನುಗ್ರಹಪೂರ್ವಕವಾಗಿ ನನ್ನ ಪ್ರೀತಿಗೆ ಸ್ಪಂದಿಸಿ. ನಾನು ನಿಮ್ಮ ಸಖಿ. ನನ್ನ ದೇಹ ಮನಸ್ಸು ಎಲ್ಲವನ್ನು ನಿಮ್ಮ ಪದತಲದಲ್ಲಿ ಅರ್ಪಿಸಿರುವೆ. ನನ್ನನ್ನು ಒಪ್ಪಿಕೊಳ್ಳಿ. ನಿಮ್ಮ ಪ್ರೀತಿಯಿಂದ ನನ್ನ ಬದುಕನ್ನು ಶ್ರೀಮಂತವಾಗಿಸಿ. ನನ್ನ ಪ್ರಭುವೆ, ಹಂಸದ ಮಾತುಗಳು ನನ್ನ ಹೃದಯದಲ್ಲಿ ಅನುರಣಿಸುತ್ತಿವೆ. ನನ್ನ ಪತಿಯನ್ನು ಆರಿಸಲೆಂದೇ ಈ ಸ್ವಯಂವರವನ್ನು ಏರ್ಪಾಟು ಮಾಡಲಾಗಿದೆ. ನೀವು ತಿರಸ್ಕರಿಸಿದಲ್ಲಿ ನಾನು ಆತ್ಮಹತ್ಯೆ ಮಾಡಿಕೊಳ್ಳುವೆನು. ನಳ ಮಹಾರಾಜ, ನೀವು ಅಸಾಧಾರಣ ಪುರುಷರು. ನನ್ನನ್ನು ಸ್ವೀಕರಿಸಿ. ನಳನು ಉತ್ತರಿಸಿದ. ದಮಯಂತಿ, ನಿನ್ನ ಮಾತುಗಳು ನನ್ನಲ್ಲಿ ವಿಸ್ಮಯವನ್ನುಂಟು ಮಾಡಿವೆ. ಇಂದ್ರ 3 ಲೋಕಗಳ ಒಡೆಯ. ಅಗ್ನಿ ಎಲ್ಲರಲ್ಲೂ ಇದ್ದಾನೆ. ವರುಣ ಎಲ್ಲ ಜಲಚರಗಳ ಸ್ವಾಮಿ ಮತ್ತು ಯಮ ಎಲ್ಲ ಜೀವಿಗಳ ಮೃತ್ಯುವನ್ನು ತೀರ್ಮಾನಿಸುವವನು. ಇವರೆಲ್ಲರೂ ನಿನ್ನನ್ನು ವರಿಸಲು ತುದಿಗಾಲಿನಲ್ಲಿ ನಿಂತಿದ್ದಾರೆ. ಆದಾಗ್ಯೂ ನೀನು ಕೇವಲ ಮಾನವನಾದ ನನ್ನನ್ನು ಪ್ರೀತಿಸುತ್ತೇನೆ ಎನ್ನುತ್ತಿದ್ದೀಯೆ. ನಾನು ದೇವತೆಗಳ ಪಾದಧೂಳಿಗೆ ಸಮನಲ್ಲ. ನನ್ನಂಥ ಸಾಮಾನ್ಯನನ್ನು ಮದುವೆಯಾಗುವ ಅಪೇಕ್ಷೆಯಾದರೂ ಏಕೆ? ದೈವೇಚ್ಛೆಯ ವಿರುದ್ಧ ನಡೆಯುವವರು ನಾಶವಾದಂತೆಯೇ ಸರಿ. ನನ್ನನ್ನು ದೇವತೆಗಳ ಕ್ರೋಧದಿಂದ ಪಾರು ಮಾಡು. ದಮಯಂತಿ, ಇಂದ್ರನು ಸಕಲ ಲೋಕಗಳ ಒಡೆಯನು. ಅಗ್ನಿಯು ಇಡೀ ಜಗತ್ತನ್ನು ಆಪೋಷಣ ತೆಗೆದುಕೊಳ್ಳಬಲ್ಲವನು. ಯಮನು ಎಲ್ಲ ಜೀವಿಗಳನ್ನು ಧರ್ಮಪಥದಲ್ಲಿ ನಡೆಸುವವನು. ವರುಣನಾದರೂ ಜಲಚರಗಳನ್ನು ಆಳುವ ಪ್ರಭು. ನನ್ನ ಬುದ್ಧಿಮಾತನ್ನು ಕೇಳು. ದೇವತೆಗಳಲ್ಲಿ ಒಬ್ಬರನ್ನು ಆರಿಸಿಕೊ. ಅವನನ್ನು ಮದುವೆಯಾಗು. ಅದೇ ಸರಿಯಾದ ಆಯ್ಕೆ. ನೀನು ದೇವತೆಗಳಲ್ಲಿ ಒಬ್ಬರ ಪತ್ನಿಯಾಗುವುದೇ ಉಚಿತ. ನಳನ ಬಾಯಿಂದ ದೇವತೆಗಳ ಪ್ರಶಂಸೆ ಕೇಳಿ ದಮಯಂತಿಯ ಮನಸ್ಸಿಗೆ ನೋವಾಯಿತು. ದಮಯಂತಿಯು ನುಡಿದಳು. ನಳ ಮಹಾರಾಜ, ನಾನು ದೇವತೆಗಳಿಗೆ ನಮಸ್ಕಾರ ಮಾಡುತ್ತೇನೆ. ಆದರೆ ನಿಮ್ಮನ್ನೇ ಮದುವೆಯಾಗುತ್ತೇನೆ. ನಳನು ಹೇಳಿದ. ರಾಜಕುವರಿ, ಆಯ್ಕೆ ನಿನ್ನದು. ಆದರೆ ನಾನು ದೇವತೆಗಳ ಆಜ್ಞೆಯನ್ನು ಪಾಲಿಸುವುದಾಗಿ ವಚನವಿತ್ತಿದ್ದೇನೆ. ನನ್ನ ಪ್ರೀತಿಯನ್ನು ನಿವೇದಿಸಿಕೊಳ್ಳುವ ಧೈರ್ಯವೂ ನನ್ನಲ್ಲಿಲ್ಲ. ನಿನ್ನ ಆಯ್ಕೆ ಅಂತಿಮವಾದುದಾಗಬೇಕು. ಅದೇ ಕಾಲಕ್ಕೆ ನಾನು ನನ್ನ ಸ್ವಾರ್ಥವನ್ನೇ ಮುಂದೆ ಮಾಡಿದೆ ಎನ್ನುವ ಪಾಪದ ಆರೋಪವು ನನ್ನ ಮೇಲೆ ಬರಬಾರದು. ಇದನ್ನು ಹೇಗೆ ಸಾಧಿಸುವುದು ಹೇಳು. ಕಷ್ಟದಿಂದ ಪಾರಾಗುವ ಒಂದು ಮಾರ್ಗ ರಾಜಕುವರಿಗೆ ಹೊಳೆಯಿತು. ಅವಳು ನಗುತ್ತಾ ಹೇಳಿದಳು.
ನಳ ಮಹಾರಾಜ, ಇಲ್ಲೊಂದು ದೋಷರಹಿತ ಪರಿಹಾರವಿದೆ. ನೀವು ದೇವತೆಗಳ ಜೊತೆ ಸ್ವಯಂವರಕ್ಕೆ ಬನ್ನಿ. ನಾನು ಅವರ ಸಮ್ಮುಖದಲ್ಲಿ ನಿಮಗೆ ಮಾಲೆ ಹಾಕುತ್ತೇನೆ. ಆಗ ನಿಮ್ಮನ್ನು ಯಾರು ದೂರುವಂತಿಲ್ಲ, ದೂಷಿಸುವಂತಿಲ್ಲ. ದೇವತೆಗಳು ಸ್ವಯಂವರ ಮಂಟಪಕ್ಕೆ ಬಂದಾಗ ನಳನು ದಮಯಂತಿ ಹೇಳಿದ್ದನ್ನು ಅವರಿಗೆ ವರದಿ ಮಾಡಿದ. ಅವನು ಹೇಳಿದ, ದೇವಾನುದೇವತೆಗಳೇ, ನಿಮ್ಮ ಆಜ್ಞೆಯನ್ನು ವಿಧೇಯತೆಯಿಂದ ಪಾಲಿಸಿದ್ದೇನೆ. ಮುಂದೇನು ಎಂಬುದನ್ನು ನೀವೇ ನಿರ್ಧರಿಸಬೇಕು. ಸ್ವಯಂವರವು ಅದ್ದೂರಿಂದ ನಡೆಯಿತು. ನೂರಾರು ರಾಜ ಮಹಾರಾಜರು ಭಾಗವಹಿಸಿದ್ದರು. ಎಲ್ಲರ ಕಣ್ಣು ದಮಯಂತಿಯ ಮೇಲೆ. ಅವಳು ಲಾಲಿತ್ಯದಿಂದ ಹೆಜ್ಜೆ ಇಡುತ್ತಾ ಆಸ್ಥಾನವನ್ನು ಪ್ರವೇಶಿಸಿದಳು. ನಳನು ಬಂದಿರುವನೇ ಎಂದು ನೋಡಿದಳು. ಅವಳಿಗೆ ಆಶ್ಚರ್ಯವಾಯಿತು. ಒಬ್ಬನಲ್ಲ, 5 ನಳರನ್ನು ಅವಳು ಕಂಡಳು. ಅವರಲ್ಲಿ 4 ಲೋಕಪಾಲಕರೆಂದು ತೀರ್ಮಾನಿಸಿದಳು. ನಿಜವಾದ ನಳನನ್ನು ಅವಳಿಂದ ಗುರುತಿಸಲಾಗಲಿಲ್ಲ. ಅವಳು ದೇವತೆಗಳಿಗೆ ಮೊರೆ ಹೋಗಲು ನಿಶ್ಚಯಿಸಿದಳು. ಮನಸ್ಸಿನಲ್ಲೇ ದೇವತೆಗಳನ್ನು ಪ್ರಾರ್ಥಿಸಿ ಭಕ್ತಿಪೂರ್ವಕವಾಗಿ ಕೇಳಿಕೊಂಡಳು. ದೇವಾನುದೇವತೆಗಳೇ, ಮಹಿಮಾನ್ವಿತ ಲೋಕಪಾಲಕರೇ, ನಳನ ಗುಣಗಾನವನ್ನು ಕೇಳಿದ ದಿನದಿಂದಲೇ ನಾನು ಅವನ ಪತ್ನಿಯಾಗಿರುವೆ. ಆದ್ದರಿಂದ ದಯಮಾಡಿ ನಿಜವಾದ ನಳಮಹಾರಾಜನನ್ನು ನನಗೆ ತೋರಿಸಿ. ಪ್ರತಿದಿನ ನಾನು ಅವನನ್ನು ಪತಿಯೆಂದು ಪೂಜಿಸುತ್ತಿದ್ದೇನೆ. ಹಾಗೆಂದು ಶಪಥ ಮಾಡಿದ್ದೇನೆ. ನಾನು ನಿಮ್ಮನ್ನು ದೀನಳಾಗಿ ಪ್ರಾರ್ಥಿಸುತ್ತಿದ್ದೇನೆ. ನನ್ನ ಈ ಶಪಥವನ್ನು ಉಲ್ಲಂಘಿಸುವಂತೆ ಮಾಡಬೇಡಿ. ದಮಯಂತಿಯ ಪ್ರೀತಿ, ಶ್ರದ್ಧಾ, ಭಕ್ತಿ, ಅಸಹಾಯಕತೆಗಳನ್ನು ಕಂಡು ದೇವತೆಗಳ ಮನಸ್ಸು ಕರಗಿತು. ಅವರು ತಮ್ಮ ನಿಜ ರೂಪಗಳಲ್ಲಿ ಕಾಣಿಸಿಕೊಂಡರು. ಆನಂದ ಪರವಶಳಾದ ದಮಯಂತಿಯು ನಳನಿಗೆ ಮಾಲೆ ಹಾಕಿದಳು. ನಳ ದಮಯಂತಿ ಪತಿಪತ್ನಿಯರಾದರು. ದೇವತೆಗಳು ಸಂತೋಷಭರಿತರಾಗಿ ಅವರನ್ನು ಆಶೀರ್ವದಿಸಿದರು. ದೇವತೆಗಳು ಸ್ವರ್ಗಲೋಕದತ್ತ ಪಯಣಿಸಿದರು. ಮಾರ್ಗದಲ್ಲಿ ಅವರು ದ್ವಾಪರ ಮತ್ತು ಕಲಿ ಭೂಲೋಕದತ್ತ ಧಾವಿಸುತ್ತಿರುವುದನ್ನು ಕಂಡರು. ದ್ವಾಪರ ಯುಗದ ಅಧಿದೇವತೆ, ಕಲಿ ಕಲಿಯುಗದ ಅಧಿದೇವತೆ ಇಷ್ಟೊಂದು ಆತುರವಾಗಿ ಎತ್ತ ಹೊರಟಿರುವೆ ಎಂದು ಇಂದ್ರನು ಕಲಿಯನ್ನು ಕೇಳಿದನು. ನಾನು ದಮಯಂತಿಯ ಸ್ವಯಂವರಕ್ಕೆ ಹೊರಟಿರುವುದಾಗಿಯೂ ಅವಳಲ್ಲಿ ತನಗೆ ಪ್ರೇಮಾಂಕುರವಾಗಿದೆ ಎಂದು ಕಲಿಯು ಉತ್ತರಿಸಿದ. ಕಲಿ ತಡವಾಯಿತು, ಅವಳಾಗಲೇ ನಳನನ್ನು ವರಿಸಿಯಾಯಿತು ಎಂದು ಇಂದ್ರನು ಹೇಳಿದ. ಕಲಿಗೆ ಮಹಾಕೋಪ ಬಂತು. ದೇವತೆಗಳನ್ನು ತಿರಸ್ಕರಿಸಿ ಮನುಷ್ಯನೊಬ್ಬನನ್ನು ಆಯ್ಕೆ ಮಾಡಿದ ದಮಯಂತಿ ಶಿಕ್ಷಾರ್ಹಳು ಎಂದು ಕಲಿ ಘೋಷಿಸಿದ. ಇಂದ್ರ ಕಲಿಯನ್ನು ಸಾಂತ್ವನಗೊಳಿಸಲು ಪ್ರಯತ್ನಿಸಿದ. ನಳನ ಗುಣಗಳನ್ನು, ಆಕರ್ಷಣೆಗಳನ್ನು ತಿಳಿಸಿದ. ಆದರೆ ದಮಯಂತಿ ಬಗೆಗಿನ ಗಾಢ ಅನುರಾಗದಿಂದಾಗಿ ಕಲಿಗೆ ಈ ಮಾತುಗಳು ರುಚಿಸಲಿಲ್ಲ. ನಳನ ಕಾಯವನ್ನು ಪ್ರವೇಶಿಸಿ ಅವನಿಗೆ ಕಿರುಕುಳ ನೀಡುವುದಾಗಿಯೂ, ದಮಯಂತಿಯನ್ನು ವಿವಾಹವಾಗಿದ್ದರೂ ಸುಖ ಸಂತೋಷಗಳಿಂದಿರಲು ಸಾಧ್ಯವಾಗದಂತೆ ಅವನಿಗೆ ಕಷ್ಟ ಕೊಡುವುದಾಗಿಯೂ ಕಲಿಯು ದ್ವಾಪರನ ಮುಂದೆ ಘೋಷಿಸಿದನು. ಕಲಿಯು ನಳನ ಬೆನ್ನಿಗೆ ಬಿದ್ದು ಹೊಂಚು ಹಾಕುತ್ತಲೇ ಇದ್ದ. ಅವನಲ್ಲಿ ಲೋಪದೋಷಗಳನ್ನು ಕಂಡುಹಿಡಿದು ಅವನ ದೇಹವನ್ನು ಪ್ರವೇಶ ಮಾಡಲು ನಳನಾದರೂ ತುಂಬ ಕಟ್ಟುನಿಟ್ಟಿನಿಂದ ನಿಯಮಗಳನ್ನು ಪಾಲಿಸುತ್ತಿದ್ದ. ನಿತ್ಯ ವಿಧಿಗಳನ್ನು ಚಾಚೂ ತಪ್ಪದೆ ಕಟ್ಟೆಚ್ಚರದಿಂದ ನಡೆಸುತ್ತಿದ್ದ. ಕಲಿಯು 12 ವರ್ಷ ಕಾಯಬೇಕಾಯಿತು ಅವನಲ್ಲಿ ತಪ್ಪು ಹುಡುಕಲು. ಒಂದು ದಿನ ಮುಂಜಾನೆ ನಳನು ಸಂಧ್ಯಾವಂದನೆಗೆ ಪೂರ್ವಭಾವಿಯಾಗಿ ಸಂಪೂರ್ಣ ಶುಚಿರ್ಭೂತನಾಗುವುದನ್ನು ಮರೆತಿದ್ದ. ಈ ಅವಕಾಶಕ್ಕಾಗಿ ಕಾಯುತ್ತಿದ್ದ ಕಲಿಯು ಅವನ ಕಾಯವನ್ನು ಹೊಕ್ಕ. ಅನಂತರ ಅವನು ನಳನ ದಾಯಾದಿ ಸೋದರ ಪುಷ್ಕರನಲ್ಲಿಗೆ ಹೋದ. ನಳನನ್ನು ದ್ಯೂತಕ್ಕೆ ಆಹ್ವಾನಿಸುವಂತೆ ಪುಷ್ಕರನನ್ನು ಪ್ರಚೋದಿಸಿದ. ನಿನಗೆ ಜಯವಾಗುವಂತೆ ನೋಡಿಕೊಳ್ಳುವೆ ಎಂದು ಪುಷ್ಕರನಿಗೆ ಭರವಸೆಯನ್ನು ಇತ್ತ. ದ್ಯೂತದಲ್ಲಿ ನಳನು ರಾಜ್ಯ ಮತ್ತು ಸಂಪತ್ತನ್ನು ಪಣಕ್ಕಿಡುವಂತೆ ಪ್ರೇರೇಪಿಸುತ್ತೇನೆ ಎಂದು ಸೂಚಿಸಿದ. ಪುಷ್ಕರನು ನಳನಲ್ಲಿಗೆ ಹೋಗಿ ದ್ಯೂತಕ್ಕೆ ಬಾ ಎಂದು ಸವಾಲೊಡ್ಡಿದ. ನಳನು ಸವಾಲನ್ನು ತಿರಸ್ಕರಿಸದಂತೆ ಆಗ್ರಹಪಡಿಸಿದ. ಮತ್ತೆ ಮತ್ತೆ ಸವಾಲೆಸೆದು ನಳನನ್ನು ಛೇಡಿಸಿದ. ಹೀಗೆ ನಳನು ದ್ಯೂತಕ್ಕೆ ಒಪ್ಪಿಕೊಳ್ಳುವಂತೆ ಮಾಡಿದ ಪುಷ್ಕರ. ಪ್ರಜೆಗಳು ಅರಮನೆಗೆ ಹೋಗಿ ದಮಯಂತಿಯನ್ನು ಕಂಡರು. ದ್ಯೂತಕ್ಕೆ ಒಪ್ಪಿಕೊಳ್ಳದಂತೆ ನಳನ ಮನವನ್ನು ಒಲಿಸಬೇಕೆಂದು ಮನವಿ ಮಾಡಿಕೊಂಡರು. ಆದರೆ
ಕಲಿಯು ನಳನ ಕಾಯವನ್ನು ಪ್ರವೇಶಿಸಿಯಾಗಿತ್ತು. ಕಲಿಯ ಪ್ರಭಾವದಿಂದ ನಳನು ಪತ್ನಿಯ ಮಾತಿಗೆ ಕಿವಿಗೊಡಲಿಲ್ಲ. ದ್ಯೂತದ ಪಂದ್ಯದಲ್ಲಿ ಅವನು ಮತ್ತೆ ಮತ್ತೆ ಸೋತ. ನಳ ತನ್ನ ಮಂತ್ರಿಗಳ ಮಾತನ್ನು ಕೇಳಲಿಲ್ಲ. ದಮಯಂತಿಯು ತನ್ನ ಮಕ್ಕಳನ್ನು ತವರು ಮನೆಗೆ ಕಳುಹಿಸಿದಳು. ಪರಿಣಾಮ ಏನಾದೀತೋ ಎಂಬ ಭೀತಿಯಲ್ಲಿ ನಳನು ದ್ಯೂತದಲ್ಲಿ ಸಮಸ್ತವನ್ನು ಕಳೆದುಕೊಂಡ. ನಳ ಮತ್ತು ದಮಯಂತಿ ರಾಜಧಾನಿಯಿಂದ ಹೊರಟರು. ವಿನೀತರಾಗಿ ಸರಳ ಉಡುಪಿನಲ್ಲಿ ನಿರ್ಗತಿಕರಾಗಿ ಕೆಲವು ಸಲ ಹೊಟ್ಟೆಗೇನು ಸಿಗದೆ ಹಸಿದುಕೊಂಡೇ ಇರುತ್ತಿದ್ದರು. ಇನ್ನು ಕೆಲವು ಸಲ ಹಣ್ಣು ಹಂಪಲು ಗೆಡ್ಡೆಗೆಣಸು ತಿಂದು ಹೊಟ್ಟೆ ಒರೆದುಕೊಳ್ಳುತ್ತಿದ್ದರು. ಹೀಗೆ ಅಲೆಮಾರಿಗಳಾಗಿ ಕಾಡು ಮೇಡು ಅಲೆಯುತ್ತಿದ್ದಾಗ ಒಮ್ಮೆ ಹೊಂಬಣ್ಣದ ರೆಕ್ಕೆಗಳ ಹಂಸಪಕ್ಷಿಗಳು ನಳನ ಕಣ್ಣಿಗೆ ಬಿದ್ದವು. ಅವುಗಳನ್ನು ಹಿಡಿದರೆ ಅವುಗಳ ಮಾಂಸವು ಊಟಕ್ಕಾಗುತ್ತದೆ, ಹೊಂಬಣ್ಣದ ರೆಕ್ಕೆಗಳನ್ನು ಮಾರಿದರೆ ಒಂದೆರಡು ಕಾಸು ಬರುತ್ತದೆ ಎನಿಸಿತು ನಳನಿಗೆ. ಆದರೆ ಅವುಗಳನ್ನು ಹಿಡಿಯಲು ಅವನ ಬಳಿ ಬಿಲ್ಲು ಬಾಣವಾಗಲಿ ಬಲೆಯಾಗಲಿ ಇರಲಿಲ್ಲ. ಹೀಗಾಗಿ ಅವನು ತಾನು ಹೊದ್ದಿದ್ದ ಅಂಗವಸ್ತ್ರವನ್ನೇ ತೆಗೆದು ಹಂಸಗಳ ಮೇಲೆ ಬಲೆಯಂತೆ ಬೀಸಿದ. ಹಕ್ಕಿಗಳು ಅಂಗವಸ್ತ್ರವನ್ನು ಕೊಕ್ಕಿನಲ್ಲಿ ಕಚ್ಚಿಕೊಂಡು ನಭಕ್ಕೆ ಹಾರಿದವು. ಹಂಸಗಳು ನಳನಿಗೆ ಹೇಳಿದವು, ನಿನ್ನ ಬದುಕನ್ನು ಹಾಳುಗೆಡವಿದ ದಾಳಗಳು ನಾವು. ನಿನ್ನಲ್ಲಿ ಒಂದು ತುಂಡು ವಸ್ತ್ರ ಉಳಿದಿರುವುದನ್ನು ನೋಡಿ ನಮ್ಮಿಂದ ಸಹಿಸಲಾಗಲಿಲ್ಲ. ಹೀಗೆಂದು ನುಡಿದು ಹಾರಿಹೋದವು. ಆಗ ನಳನು ದಮಯಂತಿಗೆ ಹೇಳಿದ, ನಾನೀಗ ನಿರ್ಗತಿಕ. ವಿಪತ್ತು ನನ್ನನ್ನು ನಿಷ್ಕ್ರಿಯಗೊಳಿಸಿದೆ. ಮುಂದಿರುವ ದಾರಿಗಳು ನಮ್ಮನ್ನು ಬೇರೆ ಬೇರೆ ನಗರಗಳಿಗೆ ಮುಟ್ಟಿಸಲಿವೆ ಎಂದು ನಳನು ತಿಳಿಸಿದ. ತುಟಿಮೀರಿ ಬರದಿದ್ದ ಅವನ ಮನದೊಳಗಣ ಮಾತುಗಳು ದಮಯಂತಿಗೆ ಅರ್ಥವಾದವು. ಅವಳು ಹೇಳಿದಳು, ಮಹಾರಾಜ, ನಿಮ್ಮ ಇಂಗಿತವನ್ನು ನಾನು ಅರ್ಥ ಮಾಡಿಕೊಳ್ಳಬಲ್ಲೆ. ಅದನ್ನು ಅರಿತೇ ನಡುಕ ಬರುತ್ತಿದೆ. ನಿಮ್ಮನ್ನು ಇಂಥ ಆಪತ್ತಿನಲ್ಲಿ ಬಿಟ್ಟು ನಾನು ಹೇಗೆ ಹೋಗಲಿ? ತೊಡಲು ಒಂದು ತುಂಡು ಬಟ್ಟೆಯೂ ಇರದ ಈ ನಿರ್ಗತಿಕ ಸ್ಥಿತಿಯಲ್ಲಿ ನೀವು ಕಳೆದುಕೊಂಡ ಸಂಪತ್ತು, ಗತವೈಭವ ಎಲ್ಲ ನೆನಪಾಗಿ ನನ್ನನ್ನು ಕಂಗೆಡಿಸುತ್ತಿವೆ. ಸಾಂತ್ವನ ಹೇಳಲು ಒಬ್ಬರಿಲ್ಲ. ನಾನು ನಿಮ್ಮ ಜೊತೆ ಇರುತ್ತೇನೆ, ಸಂಗಾತಿಯಂತೆ, ವೈದ್ಯೆಯಂತೆ. ವಿದರ್ಭಕ್ಕೆ ಹೋಗೋಣ, ತಂದೆಯು ನಮ್ಮನ್ನು ಸ್ವಾಗತಿಸುವರು ಎಂದು ಸಲಹೆ ಮಾಡಿದಳು. ನಳನು ಇದಕ್ಕೆ ಒಪ್ಪಲಿಲ್ಲ. ಆದರೆ ಅವಳನ್ನು ತ್ಯಜಿಸುವುದಿಲ್ಲ ಎಂದು ಆಶ್ವಾಸನೆಯಿತ್ತ. ಹೆಂಡತಿ ಉಟ್ಟ ಸೀರೆಯ ಅರ್ಧ ಭಾಗದಿಂದ ಮೈ ಮುಚ್ಚಿಕೊಂಡ. ಗಂಡ ಹೆಂಡತಿ ಅರಣ್ಯದ ಉದ್ದಗಲ ಅಲೆದಾಡಿದರು. ಹೀಗೆ ಅಲೆದಾಡುತ್ತಾ ಅವರು ಒಂದು ದಿನ ಕಲ್ಲು ಮಂಟಪವೊಂದರ ಸಮೀಪ ಬಂದರು. ಆ ಮಂಟಪ ಕಾಲು ನಡಿಗೆಯ ದಾರಿಹೋಕರಿಗೆ ಆಶ್ರಯ ತಾಣವಾಗಿತ್ತು. ಮಂಟಪದಲ್ಲಿ ಅವರು ಆಯಾಸವನ್ನು ನೀಗಿಸಿಕೊಳ್ಳಲು ಮಲಗಿದರು. ಹಸಿದಿದ್ದ ಆಯಾಸಗೊಂಡಿದ್ದ ಕೋಮಲೆ ದಮಯಂತಿಗೆ ಬೇಗ ನಿದ್ದೆ ಹತ್ತಿತು. ನಳನಿಗೆ ಕಣ್ಣೆವೆಗಳನ್ನು ಮುಚ್ಚಲು ಸಾಧ್ಯವಾಗಲಿಲ್ಲ. ನಿದ್ದೆ ಮಾಡುತ್ತಿದ್ದ ದಮಯಂತಿಯನ್ನೇ ನೋಡುತ್ತಾ ತನಗೆ ತಾನೇ ಹೇಳಿಕೊಂಡ, ಇದೆಂಥ ಜೀವನ ನನ್ನದು, ಇದಕ್ಕಿಂತ ಸಾವೇ ಲೇಸಲ್ಲವೇ? ನಾನು ದಮಯಂತಿ ಸಂಗಡ ಇರುವವರೆಗೆ ಅವಳು ತವರು ಮನೆಗೆ ಹೋಗುವುದಿಲ್ಲ. ನಾನು ದೂರವಾದರೆ ಅವಳು ತಂದೆಯ ಮನೆಗೆ ಹೋದಾಳು. ಈ ತೀವ್ರ ಯಾತನೆಯ ಕಷ್ಟದಿಂದ ಅವಳಾದರೂ ಪಾರಾಗುವಳು. ಹೀಗೆಂದುಕೊಂಡವನೇ ನಳ ಆ ಸ್ಥಳದಿಂದ ಹೊರಟ. ದಮಯಂತಿಯನ್ನು ಒಂಟಿಯಾಗಿ ಬಿಟ್ಟು ಹೋಗಲು ಮನಸ್ಸೊಪ್ಪದೆ ಕಾಲುಗಳು ಮುಂದಕ್ಕೆ ಹೋಗಲಿಲ್ಲ. ಹೆಂಡತಿಯನ್ನು ರಕ್ಷಿಸುವಂತೆ ಎಲ್ಲ ದೇವತೆಗಳನ್ನು ಋಷಿಗಳನ್ನು ಪ್ರಾರ್ಥಿಸಿದ ನಂತರ ದುಃಖಾರ್ಥ ಹೃದಯದಿಂದ ಅಲ್ಲಿಂದ ಹೊರಟು ಬಿಟ್ಟ. ಸ್ವಲ್ಪ ಸಮಯದ ನಂತರ ದಮಯಂತಿಗೆ ಎಚ್ಚರವಾಯಿತು. ನೋಡುತ್ತಾಳೆ, ಗಂಡನಿಲ್ಲ. ಗಂಡನಿಲ್ಲದ್ದನ್ನು ಕಂಡು ಅವಳು ಒಂದು ಕ್ಷಣ ನಿಶ್ಚೇಷ್ಟಿತಳಾದಳು. ಸ್ವಲ್ಪದರಲ್ಲೇ ಚೇತರಿಸಿಕೊಂಡು ನಳಮಹಾರಾಜ, ನಳಮಹಾರಾಜ ಎಂದು ಜೋರಾಗಿ ಕೂಗಿ ಕರೆದಳು. ಉತ್ತರವಿಲ್ಲ. ಸುತ್ತ ನೋಡಿದಳು, ಕಾಣಲಿಲ್ಲ. ಅವಳ ದುಃಖದ ಕಟ್ಟೆ ಹೊಡೆಯಿತು. ಕಣ್ಣೀರು ಪ್ರವಾಹದೋಪಾದಿ ಹರಿಯಿತು. ಅಳುವಿನ ಮಧ್ಯೆಯೇ ನಳ ನನ್ನನ್ನು ಬಿಟ್ಟು ಹೋಗಬೇಡ ಎಂದು ಅಂಗಲಾಚಿಕೊಳ್ಳುತ್ತಿದ್ದಳು. ಮಂಟಪದ ಸುತ್ತ ಓಡಾಡಿದಳು. ಮರದ ಹಿಂದೆ, ಪೊದೆಯ ಹಿಂದೆ ನಳನು ಅವಿತುಕೊಂಡಿರುವಂತೆ ಭಾಸವಾಯಿತು. ಆ ಮರ ಪೊದೆಗಳ ಹತ್ತಿರ ಹೋಗಿ ಹುಡುಕಾಡಿದಳು. ಅಲ್ಲಿ ನಳನನ್ನು ಕಾಣದೆ ನಿರಾಶಳಾದಳು. ಎದ್ದು ಬಿದ್ದು ಓಡಾಡುತ್ತಾ ಸುತ್ತಮುತ್ತಲೆಲ್ಲ ನಳನಿಗಾಗಿ ಹುಡುಕಾಡಿದಳು. ನಳ ಎಲ್ಲೂ ಕಾಣಲಿಲ್ಲ. ಕೊನೆಗೊಮ್ಮೆ ನಳನು ತನ್ನನ್ನು ತೊರೆದು ಹೋಗಿದ್ದಾನೆಂಬ ಕಟುವಾಸ್ತವ ಅವಳಿಗೆ ತಿಳಿಯಿತು. ಅದೊಂದು ಭೀಕರ ಅರಣ್ಯ.
ಅಲ್ಲೇ ಅವಳು ಆಶ್ರಯ ತಾಣವೊಂದನ್ನು ಕಂಡುಕೊಳ್ಳಬೇಕಿತ್ತು. ಮಹಾಭಾರತ ಮುಂದುವರಿಯಲಿದೆ. ಯಶೋಧ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.